ಅವರ ಒಂದು ಪಾರ್ಥಿವ ಶರೀರ MS ರಾಮಯ್ಯ ಆಸ್ಪತ್ರೆಯಲ್ಲಿ ಈಗ ಕರ್ಕೊಂಡು ಹೋಗಲಾಗ್ತಾ ಇದೆ. ಅವರ ಪಾರ್ಥಿವ ಶರೀರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. MS ರಾಮಯ್ಯ ಆಸ್ಪತ್ರೆಯಿಂದ ಒಂದು ಅವರ ದೇಹ ಏನಿದೆ ಅದನ್ನು ಸ್ಥಳಾಂತರ ಮಾಡಲಾಗ್ತಿದೆ. ಹೆಚ್ಚುವರಿ ಮಾಹಿತಿ ಇನ್ನೂ ಕೂಡ ನಮಗೆ ಲಭ್ಯವಾಗಿಲ್ಲ. 57 ವರ್ಷಗಳ ಸುದೀರ್ಘ ರಾಜಕೀಯ ಅನುಭವ ಹೊಂದಿರುವಂತಹ ಮುತ್ಸದ್ದಿ ಹಿರಿಯ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಇವತ್ತು ನಮ್ಮನ್ನೆಲ್ಲ ಬಿಟ್ಟಾಗಲಿದ್ದಾರೆ. ರಾಜಕೀಯ ವಲಯದ ಹಿರಿಯ ಕೊಂಡಿ ಈಗ ಕಳಚಿ ಬಿದ್ದಿದೆ. MS ರಾಮಯ್ಯ ಆಸ್ಪತ್ರೆಯಲ್ಲಿ ಈಗಾಗಲೇ ಏನು ಅವರ ಅಭಿಮಾನಿಗಳು, ಅವರ ಆಪ್ತರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸ್ತಾ ಇದ್ದಾರೆ. ಅವರ ಒಂದು ಪಾರ್ಥಿವ ಶರೀರ ನೋಡೋಕ್ಕೆ ಬರ್ತಿದ್ದಾರೆ. ಪೊಲೀಸರು ಕೂಡ ಹಾಗೆ ಅಲ್ಲಿ ನಿಭಾಯಿಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಆಪ್ತರು, ಕುಟುಂಬಸ್ಥರು ಕೂಡ ಅಲ್ಲಿ ನಡೆದಿದ್ದಾರೆ. ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಆಸ್ಪತ್ರೆ ಸಿಬ್ಬಂದಿ ಹೊರಗಡೆಗೆ ತೆಗೆದುಕೊಂಡು ಬರ್ತಿರುವಂತಹ ದೃಶ್ಯಗಳು, ನೇರ ದೃಶ್ಯಗಳು. ಅವು ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ. ಅಂದರೆ ಮುಂದಿನ ಬೆಳವಣಿಗೆ ಅಂದರೆ ಅವರ ಒಂದು ಪಾರ್ಥಿವ ಶರೀರದ ಒಂದು ಹಸ್ತಾಂತರ ಹೀಗಿರುತ್ತೆ, ಹಾಗೆ ಅವರ ಒಂದು ಮೂಲ ಸ್ಥಳಕ್ಕೆ ಕರೆದೊಯ್ಯಲಾಗುತ್ತಾ, ಎಲ್ಲಿ ಅಂತ್ಯ ಸಂಸ್ಕಾರ, ಹೀಗೆ ಇದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಮೂಲಗಳಿಂದ ಮಾಹಿತಿ ಕೂಡ ನಮಗೆ ಲಭ್ಯವಾಗಿಲ್ಲ. ಸದ್ಯಕ್ಕಿಷ್ಟೇ ಮಾಜಿ ಮುಖ್ಯಮಂತ್ರಿಯವರು ಧರ್ಮಸಿಂಗ್ ವಿಧಿವಶರಾಗಿದ್ದಾರೆ. ಅವರ ಒಂದು ಪಾರ್ಥಿವ ಶರೀರವನ್ನು ಈಗ ಅಲ್ಲಿ ಹೊರಗಡೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. 60ರ ದಶಕದಲ್ಲಿ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಸದಸ್ಯರಾಗಿ ಆಯ್ಕೆಯಾದಂತಹ ಧರ್ಮಸಿಂಗ್ ಸುದೀರ್ಘವಾಗಿ 57 ವರ್ಷಗಳಂದರೆ ಜೇವರ್ಗಿ ತಾಲೂಕಿನಿಂದ 8 ಬಾರಿ ಶಾಸಕರಾಗಿ ಅವರು ಆಯ್ಕೆಯಾದಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. 60ರ ದಶಕದಲ್ಲಿ ಅಂತಂದರೆ ನೀವು ಲೆಕ್ಕ ಹಾಕಬಹುದು ಯಾವ ರೀತಿಯಲ್ಲಿ ಅವರು ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ, ಅಸಮಾಧಾನವಿಲ್ಲದೆ ತಮ್ಮ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡು ತಮ್ಮ ಕಿರಿಯರಿಗೆ ಸಲಹೆ ಸೂಚನೆಗಳನ್ನ ನೀಡ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಗುರುತಿಸಿಕೊಂಡಂತಹ ವ್ಯಕ್ತಿಯವರು. ಇನ್ನು ದೇವರಾಜ ಅರಸ್ ಆಗಿರ್ಬೋದು, ಗುಂಡೂರಾವ್, S ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಹೀಗೆ ಹಲವಾರು ನಾಯಕರು ಕಾಂಗ್ರೆಸ್ ಮುಖ್ಯಮಂತ್ರಿಗಳಾಗಿದ್ದಾಗ, ರಾಜ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಅಧಿಕಾರಾವಧಿಯಲ್ಲಿ ಅಬಕಾರಿ ಖಾತೆಯನ್ನು ಸಲ್ಲಿಸಿದ್ದಾರೆ. ಗೃಹ ಖಾತೆ, ಸಮಾಜ ಸುಧಾರಣೆ, ಅಬಕಾರಿ, ಆದಾಯ ಖಾತೆ, ಹೀಗೆ ಮೊದಲಾದ ಖಾತೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಖ್ಯಾತಿ ಅವರಿಗೆ ಸಲ್ಲುತ್ತೆ. ಸಾಕಷ್ಟು ಏನು ನಿರಂತರವಾಗಿ ಜೇವರ್ಗಿ ತಾಲೂಕಿನಾದ್ಯಂತ ಅವರನ್ನ ಜನ ಬಹಳ ಪ್ರೀತಿಯಿಂದ ಕಾಣ್ತಾರೆ. ಅವರ ಮಗ ಅಜಯ್ ಸಿಂಗ್ ಕೂಡ ಶಾಸಕರಾಗಿದ್ದಾರೆ. ಸದ್ಯ ಈಗಲೂ ಕೂಡ ಅವರ ನಿವಾಸಕ್ಕೆ ತೆರಳಿ ಜನಸಾಮಾನ್ಯರು ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾರೆ. ಅವರು ಕೂಡ ಸ್ಪಂದನೆ ಕೊಡ್ತಾ ಇದ್ರು. ಈಗ ಕೈಪಾಳ್ಯದಲ್ಲಿ ಸಾಕಷ್ಟು ನೀರವ ಮೌನ ಆವರಿಸಿದೆ. ಅವರ ಮುಖ್ಯವಾಗಿ ಅವರ ಕುಟುಂಬದಲ್ಲೂ ಕೂಡ ಈಗ ಸ್ಮಶಾನ ಮೌನ ಆವರಿಸಿದೆ. ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಹೀಗಾಗುತ್ತೆ ಅಂಥೇಳಿ. ಮಾಜಿ CM ಧರ್ಮಸಿಂಗ್ ಅವರ ಒಂದು ಕುಟುಂಬದಲ್ಲಿ ಈಗ ಅತೀವ ಮೌನ ಮಡುಗಟ್ಟಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಅವರನ್ನ ಅಪಾರ ಪ್ರೀತಿಯಿಂದ ಕಾಣ್ತಾ ಇದ್ದರು ಮುತ್ಸದ್ದಿ ನಾಯಕ, ಹಿರಿಯ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರು ಇದೀಗ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಬೋದಾಯ್ತಲ್ಲ ಅವರು. ಹಿಂಗೆ ಅದೇ ಆ ಕಡೆ 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 ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಬೋದಾಯ್ತಲ್ಲ ಅವರು.
ಅಜಾತ ಶತ್ರು ಧರ್ಮ್ ಸಿಂಗ್ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿ ಹೊರಗಡೆ ತರ್ತಾ ಇರುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅಜಾತ ಶತ್ರುವಾಗಿದ್ದರು. ಕಾಂಗ್ರೆಸ್ ಪಕ್ಷದಲ್ಲಿ 57 ವರ್ಷಗಳ ಸುದೀರ್ಘ ಹಾದಿಯ ಮೂಲಕ ಅಜಾತ ಶತ್ರುವಾಗಿ ಗುರುತಿಸಿಕೊಂಡಂತಹ ವ್ಯಕ್ತಿತ್ವವುಳ್ಳಂತಹ ಧರ್ಮ್ ಸಿಂಗ್ ಅವರು ಇವತ್ತೆಲ್ಲ ನಮ್ಮ ಬಿಟ್ಟಾಗಲು ಹೋಗಿದ್ದಾರೆ. ನಿಜಕ್ಕೂ ಯಾರೂ ಊಹೆ ಮಾಡಿರಲಿಲ್ಲ. ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಕೇವಲ ಒಬ್ಬ ರಾಜಕೀಯ ನಾಯಕನಷ್ಟೇ ಅಲ್ಲದೆ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿತ್ವ ಅವರದ್ದು. ಯಾವುದೇ ಕಾಂಟ್ರವರ್ಸಿಗಳಿಲ್ಲದೆ ಎಲ್ಲ ನಾಯಕರುಗಳ ಜೊತೆ ಆತ್ಮೀಯವಾದಂತಹ ಸಂಬಂಧವನ್ನು, ಬಾಂಧವ್ಯವನ್ನು ಹೊಂದಿದಂತಹ ವ್ಯಕ್ತಿತ್ವ ಧರ್ಮ್ ಸಿಂಗ್ ಅವರದು. 1936ರಲ್ಲಿ ಜೇವರ್ಗಿ ತಾಲೂಕಿನ ನೆಲೋಗಿ ಎಂಬ ಸಣ್ಣ ಗ್ರಾಮದಲ್ಲಿ ಜನಿಸ್ತಾರೆ. 1960ರಲ್ಲಿ ಅವರು ನಗರಸಭೆಯ ಸದಸ್ಯರಾಗಿ ಆಯ್ಕೆಯಾಗ್ತಾರೆ. ಅಲ್ಲಿಂದ ಶುರುವಾದಂತಹ ಅವರ ಒಂದು ಪೊಲಿಟಿಕಲ್ ಜರ್ನಿ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈಗ ಅವರು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. 1978, 2008ರವರೆಗೆ ಅಂದರೆ 8 ಬಾರಿ ಶಾಸಕರಾಗಿ ಜೇವರ್ಗಿ ತಾಲೂಕಿನಿಂದ ಆಯ್ಕೆಯಾಗಿದ್ದಾರೆ. ಅವರ ಮಗ ಅಜಯ್ ಸಿಂಗ್ ಕೂಡ ಈಗ ಶಾಸಕರಾಗಿದ್ದಾರೆ. ಈಗ ಕಲಬುರಗಿ ಜಿಲ್ಲೆಯಲ್ಲಿ ಅತೀವ ಮೌನ ಮಡುಗಟ್ಟಿದೆ. ಜೇವರ್ಗಿ ತಾಲೂಕಿನ ಜನ ಅವರನ್ನ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರು. ಸಾಮಾನ್ಯ ಜನರು ಕೂಡ ಅವರಿಗೆ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ರು. ಈಗ ಅಲ್ಲಿ ಆ ತಾಲೂಕಿನಲ್ಲಿ, ಆ ಜಿಲ್ಲೆಯಲ್ಲಿ ಅತೀವ ಮೌನ ಮಡುಗಟ್ಟಿದೆ. ಅವರ ಕುಟುಂಬಸ್ಥರಲ್ಲಿ ಈಗಾಗಲೇ ರೋಧಿಸುವಂತಹ ದೃಶ್ಯಗಳನ್ನು ಕೂಡ ನಾವೀಗ ಕಾಣ್ತಾ ಇದ್ದೀವಿ. ಆದಷ್ಟು ದೇವರು ಅವರಿಗೆ ಆ ಒಂದು ನೋವನ್ನು ಭರಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಬೆಂಗಳೂರಿನ ಧರ್ಮ್ ಸಿಂಗ್ ಅವರ ನಿವಾಸದಿಂದ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ನಂದಿನಿ, ನಿಜಕ್ಕೂ ಕೂಡ ಆಘಾತಕಾರಿ ವಿಷಯ ನಮಗೆ ಕಿವಿಗೆ ಬಂದು ಮುಡ್ತು. ನಾವ್ಯಾರು ಕೂಡ ಊಹೆ ಮಾಡಿರಲಿಲ್ಲ. ರಾಜ್ಯದ ಜನರಿಗೆ ಈಗ ಆಘಾತಕಾರಿ ವಿಷಯ. ಸದ್ಯಕ್ಕೆ ಒಂದು ಅವ್ರ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇದೆ, ಏನು ಹೇಳ್ತಾರೆ ಕೈ ನಾಯಕರು ಅಂತ? ರಾಜ್ಯದ ಜನರಿಗೆ ಈಗಾಗಲೇ ಬರಸಿಡಿಲ್ಲಂತೆ ಒಂದು ಸುದ್ದಿ ಬಂದು ಬಿಡಿದಿದೆ. ಮಾಜಿ ಮುಖ್ಯಮಂತ್ರಿ ಧರ್ಮ ಸಿಂಗ್ ಇಲ್ಲಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನಾನು ಬೆಂಗಳೂರಿನ ಅವರ ಸದಾಶಿವ ನಗರದಲ್ಲಿ ಬಳಿ ಇದ್ದೇನೆ. ನೀವು ನೋಡ್ತಿರಬಹುದು ಇಲ್ಲಿ ಚಿತ್ರಣ. ಈಗಾಗಲೇ ಧರ್ಮ ಸಿಂಗ್ ಅವರು MS ರಾಮಯ್ಯ ಆಸ್ಪತ್ರೆಯಿಂದ ನೇರವಾಗಿ ಅವರ ಮೃತದೇಹವನ್ನು ಅವರ ನಿವಾಸಕ್ಕೆ ಕರೆತಂದಿದ್ದಾರೆ. ಬೆಂಗಳೂರಿನ ಸದಾಶಿವ ನಗರದಲ್ಲಿರುವಂತಹ 10ನೇ ಮುಖ್ಯ ರಸ್ತೆಯ ಮೇನ್ ರಸ್ತೆಯಿಂದ ಈಗಾಗಲೇ ಅವರ ಮನೆಗೆ ಮೃತದೇಹವನ್ನು ತರಲಾಗಿದೆ. ಸೊ ಈಗಾಗಲೇ ಇನ್ನ ಸಿದ್ಧತೆಯನ್ನು ನೀವು ಗಮನಿಸ್ತಿರ್ಬೋದು. ಪೊಲೀಸರನ್ನ ಇವ್ರಿಗೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಅಜಾತ ಶತ್ರುಗಳು ಎಲ್ಲ ಪಕ್ಷದಲ್ಲೂ ಸಹ ಸಾಕಷ್ಟು ಹೆಸರು ಮಾಡಿದಿರೋರು. ಹಾಗಾಗಿ ಇವರ ನಿಧನದ ಸುದ್ದಿಯನ್ನು ಕೇಳಿದ ತಕ್ಷಣ ಗಣ್ಯಾತಿ ಗಣ್ಯರು ಬೆಂಗಳೂರಿಗೆ ಆಗಮಿಸುವ, ಬೆಂಗಳೂರಿನ ಸದಾಶಿವ ನಗರಕ್ಕೆ ಅಂತಿಮ ದರ್ಶನ ಪಡೆಯೋದಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ಹೀಗಾಗಿ ಕಂಪ್ಲೀಟ್ ಚಿತ್ರಣ ನೀವು ನೋಡ್ತಿರ್ಬೋದು. ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಎಲ್ಲ ಕಡೆ ಬ್ಯಾರಿಗೇಡ್ಗಳನ್ನು ಹಾಕಿದ್ದಾರೆ, ವಾಹನಗಳನ್ನು ರೆಡಿ ಮಾಡಿದ್ದಾರೆ. ಇನ್ನು ಸುದ್ದಿ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ತಿರ್ಬೋದು ಮೃತದೇವರ ಅಂತಿಮ ಯಾತ್ರೆಗೆ ಸಿದ್ಧವಾಗಿರುವಂತಹ ವಾಹನವನ್ನು ಸಹ ತೋರಿಸಿದ್ದೇವೆ. ಇನ್ನು ಒಂದು ಕಡೆ
ಒಳಗಿನ ಮೃತದೇಹಕ್ಕೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ, ಮತ್ತೊಂದು ಕಡೆ ಈಗಾಗಲೇ ಶ್ರೀಗಳು ಆಗಮಿಸಿದ್ದಾರೆ. ಮುರುಘಮಠದ ಶ್ರೀಗಳು ಈಗಾಗಲೇ ಆಗಮಿಸಿ ಅಂತಿಮ ದರ್ಶನಕ್ಕೆ ಪಡಿತಾ ಇದ್ದಾರೆ. ಸೊ ಇಲ್ಲಿನ ಚಿತ್ರಣವನ್ನ ನಿಮಗೆ ನಾನು ಇಂಚಿಂಚಾಗಿ ತೋರಿಸ್ತೀನಿ. ಸದ್ಯಕ್ಕೆ ಈಗಾಗಲೇ ಸಾಕಷ್ಟು ಜನ ಪೊಲೀಸರು ಆಗಮಿಸಿದ್ದು, ಹಿರಿಯ ಅಧಿಕಾರಿಗಳು ಆಗಮಿಸಿದ್ದಾರೆ. ಡಿಸಿಪಿ ಸಮೇತರಾಗಿ ಆಗಮಿಸಿ ಇಲ್ಲಿ ಬಿಗಿ ಬಂದೋಬಸ್ತನ್ನ ನೀಡುತ್ತಿದ್ದಾರೆ. ಒಂದು ಕಡೆ ಈ ಚಿತ್ರಣವನ್ನು ನೋಡ್ತಿರಬಹುದು, ಅತ್ತರೆ ಮುಖ್ಯ ರಸ್ತೆಯಲ್ಲಿರುವಂತಹ ಅವರ ನಿವಾಸ ಇದು. ಈ ನಿವಾಸದ ಸುತ್ತಮುತ್ತ ಈಗಾಗಲೇ ಅವರ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ರಾಜಕೀಯ ಗಣ್ಯರು ಹಾಗೂ ಅಭಿಮಾನಿಗಳು ಆಗಮಿಸ್ತಾರ ಹಿನ್ನೆಲೆಯಲ್ಲಿ ಅವರ ನಿವಾಸದ ಒಳಗೇನೆ ಇದಕ್ಕೆ ಮೃತದೇಹವನ್ನ ಅಂತಿಮ ದರ್ಶನ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸೊ ಅವರ ನಿವಾಸದ ಚಿತ್ರಣವನ್ನ ನೋಡ್ತಿರಬಹುದು. ಈಗಾಗಲೇ ಜನರು ಜಮಾಯಿಸಿದ್ದಾರೆ. ಅವರು ಅಂದ್ರೆ ರಾಜಕೀಯವಾಗಿ ಸಕ್ರಿಯವಾಗಿದ್ದಂತಹ, ಅಂದ್ರೆ ಅವ್ರಿಗೆ ಅನಾರೋಗ್ಯ ಬರಕ್ಕಿಂತ ಮುಂಚಿತವಾಗಿ ಜ್ವರ ಹಾಗೂ ತೀವ್ರ ಉಸಿರಾಟದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು. ಇದಕ್ಕೆ ಮುಂಚಿತವಾಗಿ ಇಲ್ಲಿ ಹಾಜರಿದ್ರು. ಆ ಟೈಮ್ ಒಳಗಡೆ ಕ್ಷೇತ್ರವನ್ನ ಪ್ರತಿನಿಧಿಸಿದಂತಹ ಆ ಕ್ಷೇತ್ರ ಸಾರ್ವಜನಿಕರು ಇನ್ನೇನು ಸುದ್ದಿ ತಿಳಿದಾಕ್ಷಣ ಬರುವಂತಹ ಸಾಧ್ಯತೆ ಇದೆ. ಇಲ್ಲಿನ ಚಿತ್ರಣವನ್ನ ಈಗಾಗಲೇ ನೋಡ್ತಿದ್ರಿ. ಗಣ್ಯರು ಆಗಮಿಸಿದ್ದಾರೆ. ಪ್ರತಿಯೊಬ್ಬರು ಸಹ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಪೊಲೀಸರು ಈಗಾಗಲೇ ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. 9 ಹಾಗೂ 19ನೇ ಕ್ರಾಸ್ನ ಕಂಪ್ಲೀಟ್ ರಸ್ತೆಯನ್ನ ಬ್ಲಾಕ್ ಮಾಡಲಾಗಿದೆ. ಇಲ್ಲಿನ ಚಿತ್ರಣವನ್ನ ನೋಡ್ತಿದ್ದೀರಿ ಪ್ರಭು ನೀವು. ಧರ್ಮಸಿಂಗ್ ಈಗಾಗಲೇ JDS ಮೈತ್ರಿಯೊಳಗೆ CM ಆಗಿದ್ದಂಥವರು. ಅಂತಿಮ ಯಾತ್ರೆಯ ವಾಹನ ನೀವು ನೋಡ್ತಿರ್ಬೋದು, ಈ ಗ್ರೀನ್ ಕಲರ್ ವಾಹನ. MS ರಾಮಯ್ಯ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ಇಂದ ನೇರವಾಗಿ ಬಂದಂತಹ ಮೃತದೇಹವನ್ನ ಒಳಗಡೆ ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ತದನಂತರ ಅಂತಿಮ ಯಾತ್ರೆಗೆ ಈ ವಾಹನವನ್ನು ಬಳಸ್ತಾರೆ ಅನ್ನುವಂತಹ ಮಾಹಿತಿ ಸಹ ಸಿಗ್ತಾ ಇದೆ. ಈಗಷ್ಟೇ ಆಂಬ್ಯುಲೆನ್ಸ್ ಆಗಮಿಸಿದ್ದು ಮೃತದೇಹವನ್ನ ಅವರ ನಿವಾಸದಲ್ಲಿ ಇಡಲಾಗಿದೆ. ಸೊ ಅವರ ನಿವಾಸದಲ್ಲಿ ತಲುಪಿಸಿದಂತಹ ಆಂಬ್ಯುಲೆನ್ಸ್ ಈಗ ಹೊರಗೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಈಗ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಧರ್ಮಸಿಂಗ್ ಅವ್ರನ್ನ ನೋಡೋದಕ್ಕೆ ಸದ್ಯ CM ಈಗ ನಗರದಲ್ಲಿಲ್ಲ, ಹೊರ ರಾಜ್ಯದಲ್ಲಿದ್ದಾರೆ ಕಾರ್ಯಕ್ರಮ ನಿಮಿತ್ತ. ಇನ್ನು ಉಳಿದಂತಹ ಸಂಪುಟದ ಸಚಿವರು, ಕಾಂಗ್ರೆಸ್ನ ಹಿರಿಯ ನಾಯಕರು ಸೇರಿದಂತೆ ಪಕ್ಷಾತೀತವಾಗಿ JDS ನ ನಾಯಕರು, BJP ನಾಯಕರು ಸಹ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆಯುವಂತಹ ಸಾಧ್ಯತೆ ಇದೆ ಪ್ರಭು.